ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಮರುಸೂಚನ 2025-26ನೇ ಸಾಲಿನ ಇಂಗ್ಲೀಷ್ ಸ್ಟೂಡೆಂಟ್ ಹ್ಯಾಂಡ್ಬುಕ್ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ವರ್ಕ್ಶೀಟ್ ನಂಬರ್ 1ರಿಂದ ವರ್ಕ್ಶೀಟ್ ನಂಬರ್ 6ರವರೆಗಿನ ಉತ್ತರಗಳು. ಫಸ್ಟ್ ನಿಮಗೆ ಇಲ್ಲಿ ಫೌಂಡೇಶನ್ ಫೇಸ್ ಅಂದರೆ ಬುನಾದಿ ಹಂತ ಅಂತ ಕರೀತಾರೆ. ಇದನ್ನ ಮೀಟ್ ದ ಆಲ್ಫಾಬೆಟ್ ಅಂದರೆ ನೀವಿಲ್ಲಿ ಆ್ಯಕ್ಟಿವಿಟಿ 1ನಲ್ಲಿ ನಿಮಗೆ ಯಾವುದೇ ಥರ ವರ್ಕ್ ಮಾಡೋದಿರೋದಿಲ್ಲ. ಸೊ ಆ್ಯಕ್ಟಿವಿಟಿ 3ವರೆಗೂ ನಿಮಗೆ ಕಂಪ್ಲೀಟ್ ಆನ್ಸರ್ ಇದೆ. ಅದು ತುಂಬ ಸಿಂಪಲ್ ಆಗಿದೆ. ನೀವು ಜಸ್ಟ್ ಸ್ಮಾಲ್ ABCD ಮತ್ತು ಕ್ಯಾಪಿಟಲ್ ಲೆಟರ್ಸ್ ABCD ನೀವಲ್ಲಿ ಆಲ್ಫಾಬೆಟ್ಸ್ನ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 4ರಲ್ಲಿ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕ್ಯಾಪಿಟಲ್ ಲೆಟರ್ಸಲ್ಲಿರೋ ಒಂದು ವರ್ಡ್ಸ್ಗಳನ್ನ ನೀವು ಬ್ಲೂ ಒಂದು ಪೆನ್ನಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. ಹಾಗೆ ಸ್ಮಾಲ್ ಲೆಟರ್ಸಲ್ಲಿರೋದನ್ನ ನೀವು ಪೆನ್ಸಿಲಲ್ಲಿ ನೀವಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ನಾನು ಕೆಲವೊಂದಕ್ಕೆ ಮಾಡಿದ್ದೀನಿ, ನೀವು ಕೂಡ ಅದೇ ಥರ ಮಾಡಿ. ನೆಕ್ಸ್ಟ್ ನೀವು ಆಲ್ಫಾಬೆಟ್ನ A to Z ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎರಡು ಬರೀರಿ. ನೆಕ್ಸ್ಟ್ ನಿಮ್ಮ ಹೆಸರು ಯಾವೊಂದು ಲೆಟರಲ್ಲಿ ಸ್ಟಾರ್ಟ್ ಆಗುತ್ತೆ ಅದನ್ನು ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರಲ್ಲಿ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಫೇಸ್ ವರ್ಕ್ಶೀಟ್ 2 ಚಟುವಟಿಕೆ ಹಾಳೆ 2ರಲ್ಲಿ ವರ್ಡ್ ಪ್ಲೇ ಫನ್ ಅಂತ ಒಂದು ಇದೆ. ಇಲ್ಲಿ ನಿಮಗೆ ವರ್ಡ್ ಮ್ಯಾಚ್ ಗೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ ಆ ಚಿತ್ರಗಳನ್ನ ನೋಡಿ ನೀವೇನು ಮಾಡಬೇಕು, ಪದಗಳನ್ನ ನೀವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ಚಿತ್ರದಲ್ಲಿ ನಿಮಗೆ ಡಾಗ್ ಇದೆ, ಸೆಕೆಂಡ್ ಚಿತ್ರದಲ್ಲಿ ನಿಮಗೆ ಕ್ಯಾಟ್, ಅದಾದಮೇಲೆ ಔಲ್, ನೆಕ್ಸ್ಟ್ ಅದಾದಮೇಲೆ ಆ್ಯಂಟ್, ನೆಕ್ಸ್ಟ್ ಬೀ, ನೆಕ್ಸ್ಟ್ ಪಿಗ್, ಲಯನ್, ಲಾಸ್ಟ್ ಒನ್ ಡಕ್. ಈ ಥರ ನೀವು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗುತ್ತೆ. ಇದು ವರ್ಕ್ಶೀಟ್ ನಂಬರ್ 2 ಪೇಜ್ ನಂಬರ್ 3 ಕಂಪ್ಲೀಟ್ ಆನ್ಸರ್ಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಆ್ಯಕ್ಟಿವಿಟಿ 2ರಲ್ಲಿ ಲೆಟರ್ ಬೈ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಅವರು ಒಂದು ಬುಕ್ ಅನ್ನೋ ವರ್ಡ್ನ ಕೊಟ್ಟಿದ್ದಾರೆ. 4 ಎಕ್ಸಾಂಪಲ್ಸ್ ಇದೆ. ಟ್ರೇಸ್ ಮಾಡಿದರೆ ನೀವು ಅದನ್ನೇ ಬರೀಬೇಕು, ಮತ್ತು ನೀವು ಮತ್ತೆ ಅದೇ ಒಂದು ಪದನ ನೀವು ಒಂದು ಕಾಲಮಲ್ಲಿ ನೀವು ಬರೀಬೇಕಾಗುತ್ತೆ. ಇದು ಆ್ಯಕ್ಟಿವಿಟಿ 2ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ 3ಯಲ್ಲಿ ವರ್ಡ್ ಬಿಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ವರ್ಕ್ ವಿತ್ ಯುವರ್ ಗ್ರೂಪ್ ಆ್ಯಂಡ್ ಯೂಸ್ ದ ಲೆಟರ್ಸ್ ಕಾರ್ಡ್ ಅಂದರೆ ಯಾವುದಾದ್ರೂ ಒಂದು ವರ್ಡ್ಸ್ಗಳನ್ನ ಕೂಡ ನೀವು ಬರಿಬೋದು. ಇದನ್ನೇ ಬರೀಬೇಕು ಅಂದರೆ ನಿಮಗೆ ಯಾವ ಒಂದು ವರ್ಡ್ಸ್ಗಳು ಇಷ್ಟ ಆಗುತ್ತೆ ಆ ಒಂದು ವರ್ಡ್ಸ್ನ ನೀವಲ್ಲಿ ಬರೀರಿ. ನೆಕ್ಸ್ಟ್ ನಿಮಗೆ ಹೋಮ್ ಫನ್ ಲುಕ್ ಅರೌಂಡ್ ಯುವರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಫೈಂಡ್ 5 ಸ್ಮಾಲ್ ವರ್ಡ್ಸ್ ಫ್ರಮ್ ಪೋಸ್ಟರ್ಸ್, ಸೈನ್ಸ್ ಆರ್ ಎವ್ರಿಡೇ ಆಬ್ಜೆಕ್ಟ್ಸ್ ಅಂತ. ಇಲ್ಲೂ ಕೂಡ ಟೋಟಲ್ 5 ವರ್ಡ್ಸ್ಗಳನ್ನ ನಾನು ಬರೆದಿದ್ದೀನಿ. ಸೊ ನೀವು ಇದನ್ನು ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಫೇಸ್ ವರ್ಕ್ಶೀಟ್ ನಂಬರ್ 3ಯಲ್ಲಿ ಎಕ್ಸ್ಪ್ರೆಸ್ ಯುವರ್ ವಿಷನ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ರೀಡ್ ದ ಸ್ಟೋರಿ ಯೂಸಿಂಗ್ ದ ಪಿಕ್ಚರ್ ಕ್ಲೋಸ್. ಒನ್ ಡೇ ದ ಸನ್ ವಾಸ್ ಶೈನಿಂಗ್, ದ ಡಾಗ್ ವಾಸ್ ಸ್ಲೀಪಿಂಗ್ ಆ್ಯಂಡ್ ದ ಕ್ಯಾಟ್ ವಾಸ್ ಆಲ್ಸೋ ಸ್ಲೀಪಿಂಗ್, ಬಟ್ ದ hen saw a fox. Help, help, she cried. The cat and the dog hid in a dustbin. The hen flew into a hut. The fox went to the forest. ಇಲ್ಲಿ ಒಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಯೂಸ್ ಮಾಡಿ ಆ ಒಂದು ಸೆಂಟೆನ್ಸ್ನ ನೀವು ಕಂಪ್ಲೀಟಾಗಿ ಓದಬೇಕಾಗುತ್ತೆ. ಇದು ನಿಮಗೆ ಜಸ್ಟ್ ರೀಡಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸ್ ನಿಮ್ಗೆ ಬರಲ್ಲ. ಸೊ ನೀವು ಟಾಕ್ ಅಬೌಟ್ ಸೆಲ್ಫ್ ಅಥವಾ ಸಿಚುವೇಶನ್ಸ್ ಬಗ್ಗೆ ಕೂಡ ನೀವು ಅದನ್ನು ಮಾತಾಡ್ಬೋದು. ನೆಕ್ಸ್ಟ್ ಇದು ನಿಮಗೆ ಎರಡೂ ಕೂಡ ನಿಮಗೆ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಅಂದರೆ ನೀವು ಒಂದು ತರಗತಿಯಲ್ಲಿ ನೀವು ಸ್ವತಃ ಪ್ರಾಕ್ಟೀಸ್ ಮಾಡಬೇಕು. ಅಬ್ಸರ್ವ್ ದ ಪಿಕ್ಚರ್, ಡಿಸ್ಕಸ್ ದ ಥಿಂಗ್ಸ್. ನೀವು ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಅಂದರೆ ಏನೆಲ್ಲ ಪಿಕ್ಚರ್ಸ್ ಇದೆ, ಅಲ್ಲಿ ಲಯನ್ ಇದೆ, ಜಿರಾಫೆ ಇದೆ, ಎಲಿಫೆಂಟ್ ಇದೆ, ಈ ಥರ ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಕೂಡ ನೀವಲ್ಲಿ ಟಿಕ್ ಮಾಡಬೇಕಾಗಿ. ಇದು ಕೂಡ ನಿಮಗೆ ಒಂದು ಆ್ಯಕ್ಟಿವಿಟಿ. ಅದು ಆ್ಯಕ್ಟಿವಿಟಿ 3ಯಲ್ಲೂ ಕೂಡ ಅಷ್ಟೇ. ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಟಾಕ್ ಅ ಫ್ಯೂ ಸೆಂಟೆನ್ಸಸ್ ಅಬೌಟ್ ದ ಪಿಕ್ಚರ್ ವಿತ್ ದ ಹೆಲ್ಪ್ ಆಫ್ ಕ್ಲೂಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಂದು ಕ್ಲೂ ಕೋಮ್ ನೀಟ್ ಹೇರ್ ಅಂತ. ಸೊ ಇಲ್ಲಿ ನೀವು ಕೋಮ್ ಅನ್ನೋದಕ್ಕೆ ಟಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಸಿಗ್ನಲ್ಸ್ಗೆ ಟಿಕ್ ಮಾಡಿ. ನೆಕ್ಸ್ಟ್ ಬಾತ್ ಟಬ್, ಅದಾದಮೇಲೆ ಪೇಂಟಿಂಗ್, ಇದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಫೇಸ್ ವರ್ಕ್ಶೀಟ್ ನಂಬರ್ 4ರಲ್ಲಿ ಅನ್ಲಾಕ್ ದ ಇಮ್ಯಾಜಿನೇಷನ್ಸ್ ಅಂತಿದೆ. ಇಲ್ಲಿ ಒಂದು ಸ್ಟೋರಿನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ 1ನಲ್ಲಿ. ಅದರ ರಿಲೇಟೆಡ್ ನಿಮಗೆ 6 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಆ ಒಂದು ಬಾಕ್ಸಲ್ಲಿ ಇದೆ. ಮೈ ಫ್ರೆಂಡ್ ಟಿಕಲ್ಸ್ ಅಂತ ನೋಡಿ, ಅದರಲ್ಲಿ ನಿಮಗೆ ಆನ್ಸರ್ ಇದೆ. ನಾನು ಆನ್ಸರ್ನ ಸರ್ಚ್ ಮಾಡಿ ಬರೆದಿದ್ದೀನಿ. ಇನ್ ಕೇಸ್ ರಾಂಗ್ ಇದೆ ನೀವು ಒಂದ್ಸರಿ ಅದನ್ನು ಓದಿ ಆಮೇಲೆ ಆನ್ಸರ್ನ ನೀವಲ್ಲಿ ಬರೀರಿ. ಇದು ಪೇಜ್ ನಂಬರ್ 7ಗೆ ಕಂಪ್ಲೀಟ್ ಆನ್ಸರ್ ಆಗುತ್ತೆ. ವಾಟ್ ಈಸ್ ಮೈ ಫ್ರೆಂಡ್ಸ್ ನೇಮ್ ಅಂತ ಕೇಳಿದ್ದಾರೆ. ಈಸ್ ಟಿಕಲ್ಸ್ ಸ್ಮಾಲ್ ಆರ್ ಬಿಗ್ ಅಂತ ಕೇಳಿದ್ದಾರೆ. ವಾಟ್ ಕಲರ್ ಈಸ್ ಟಿಕಲ್ಸ್ ಫರ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಫುಡ್ ಡಸ್ ಟಿಕಲ್ಸ್ ಲೈಕ್ ದ ಮೋಸ್ಟ್ ಅಂತಲೂ ಕೇಳಿದ್ದಾರೆ. ಅದಕ್ಕೂ ಕೂಡ ಆನ್ಸರ್ ಇದೆ. ವಾಟ್ ಆರ್ ದ ಟಿಕಲ್ಸ್ ಅಫ್ರೈಡ್ ಆಫ್. ನೆಕ್ಸ್ಟ್ ವಿಚ್ ಆ್ಯನಿಮಲ್ ಇಸ್ ಟಿಕಲ್ಸ್ ಅನ್ನೋದು ರ್ಯಾಟ್. ಅದು ಇಷ್ಟು ಟೋಟಲ್ 1 to 6 ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ರೀಡ್ ದ ಪೋಯಮ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಒಂದು ನೇಚರ್ ರಿಲೇಟೆಡ್ ಒಂದು ಪೊಯಮ್ ಇದೆ. ಫಸ್ಟ್ ನೀವು ಇಲ್ಲಿ ವಾಟ್ ಈಸ್ ದ ಟೈಟಲ್ ಆಫ್ ದಿಸ್ ಪೊಯಮ್
ಪೊಯಮ್ದು ಟೈಟಲ್ನ ನೀವು ಬರಿಬೇಕಾಗುತ್ತೆ. ಅದ ನಂತರ ವಾಟ್ ಡು ಯು ಥಿಂಕ್ ಈಸ್ ದ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ನೇಚರ್. ಇದಾದಮೇಲೆ ಇಸ್ ದಿಸ್ ಅ ರೈಮಿಂಗ್ ಪೊಯಮ್, ಇದು ರೈಮಿಂಗ್ ಪೊಯಮಾ ಅಂತ ಕೇಳಿದ್ದಾರೆ. ರೈಮಿಂಗ್ ಪೊಯಮ್ ಅಂದರೆ ಒಂದು ಪೊಯಮ್ ಎಂಡಲ್ಲಿ ಒಂದೇ ಥರ ಅಕ್ಷರ, ಒಂದು ಫಾರ್ ಎಕ್ಸಾಂಪಲ್ 4 ಸೆಂಟೆನ್ಸ್ ಒಂದು ಪೊಯಮ್ ಇದೆ, ಲೈನ್ಸ್ ಪೊಯಮ್ ಇದೆ. ಫಸ್ಟ್ ಮತ್ತು ಸೆಕೆಂಡ್ ಲೈನ್ಸ್ ಏನಾಗುತ್ತೆ, ಲಾಸ್ಟ್ ಒಂದು ವರ್ಡ್ ಸೇಮ್ ಇರುತ್ತೆ, ಸೇಮ್ ಲೆಟರ್ಸಲ್ಲಿ ಎಂಡ್ ಆಗಿರುತ್ತೆ. ಸೊ ಈ ಥರ ಕೇಳಿದ್ದಾರೆ. ನೆಕ್ಸ್ಟ್ ಎಲ್ಲದಕ್ಕೂ ಆನ್ಸರ್ ಇದೆ. ಪೇಜ್ ನಂಬರ್ 8 ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ನಿಮಗೆ ವರ್ಕ್ಶೀಟ್ ನಂಬರ್ 5 ಸೀಕ್ವೆನ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ರೀಡ್ ದ ಸ್ಟೋರಿ, ಅಂಡರ್ಲೈನ್ ದ ನೇಮ್ಸ್ ಆ್ಯಂಡ್ ದ ಪ್ರೆಸೆಂಟ್ ಇನ್ ದ ಸ್ಟೋರಿ ಗಿವನ್ ಬಿಲೋ. ಒಂದು ಸ್ಟೋರಿನ ಕೊಟ್ಟಿದ್ದಾರೆ, ಅದನ್ನು ನೀವು ಅಂಡರ್ಲೈನ್ ಮಾಡಬೇಕು. ನೇಮ್ಸ್ನ ನೀವಿಲ್ಲಿ ಅಂಡರ್ಲೈನ್ ಮಾಡಬೇಕು. ಪಪ್ಪಿ ಅಂತಿದೆ, ಸ್ಕ್ವಿರಲ್ಸ್, ಫ್ರೆಂಡ್ಸ್, ಆಮೇಲೆ ಅದಾದಮೇಲೆ ಸ್ಪಾಟಿ ಅಂತಿದೆ. ಸೊ ಈ ಥರ ಒಂದು ನೇಮ್ಸ್ಗಳನ್ನ ನೀವು ಅಲ್ಲಿ ಅಂಡರ್ಲೈನ್ ಮಾಡಿ. ನಾನು ಮಾಡಿಲ್ಲ, ನೀವು ಮಾಡಿ. ನೆಕ್ಸ್ಟ್ ರಿಯರ್ ದ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಕ್ಲೂ ಸೀಕ್ವೆನ್ಸ್ ಆ್ಯಂಡ್ ನಂಬರ್ ದ್ಯಾಮ್. ಇಲ್ಲಿ ಒಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಅದರ ರಿಲೇಟೆಡ್ 5 ಒಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೀವು ನಂಬರ್ ಹಾಕಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಫಸ್ಟ್ನೇದು ಒನ್ಸ್ ಅಪಾನ್ ಅ ಟೈಮ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ದ ಸ್ಕ್ವಿರಲ್ ವಾಸ್ ವೆರಿ ಸ್ಪಾಟಿ ಆ್ಯಂಡ್ ಆಲ್ವೇಸ್ ಓನ್ ಗೇಮ್ಸ್ ಅದು. ನೆಕ್ಸ್ಟ್ ಅದರಿಂದ ಸ್ಕ್ವಿರಲ್ ಫೆಲ್ ಇನ್ ದ ಪೂಲ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಪಪ್ಪಿ ರೆಸ್ಕ್ಯೂಡ್ ಇಸ್ ಫ್ರೆಂಡ್ ಆಗುತ್ತೆ. ಲಾಸ್ಟ್ ಒನ್ಗೆ ದ ಸ್ಕ್ವಿರಲ್ ರೀಚ್ಡ್ ದ ಸೇಫ್ ಪ್ಲೇಸ್ ಥ್ಯಾಂಕ್ ಯು ದೆಮ್. ಸೊ ಇದು ಒಂದು ಪುಟ ಸಂಖ್ಯೆ 10 ಒಂದು ಸಂಪೂರ್ಣ ಉತ್ತರ. ಇದು ಆ್ಯಕ್ಟಿವಿಟಿ 2ದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಫೇಸಲ್ಲಿ ವರ್ಕ್ಶೀಟ್ ನಂಬರ್ 6 ಇಲ್ಲಿ ನೈಸ್ ಟು ಮೀಟ್ ಯು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಯಾನ್ ಯು ಥಿಂಕ್ ಆಫ್ ದ ಬೇಸ್ ವಿ ಕ್ಯಾನ್ ಸೇ ಹೆಲ್ಲೋ ಟು ಪೀಪಲ್ ಅಂತ ನಿಮಗೆ 2 ಒಂದು ಗ್ರೀಟಿಂಗ್ಸ್ನ ಕೊಟ್ಟಿದ್ದಾರೆ. ಒಂದು ಗುಡ್ ಮಾರ್ನಿಂಗ್, ಇನ್ನೊಂದು ನೈಸ್ ಟು ಮೀಟ್ ಯು ಅಂತ 2 ಇದೆ. ಇವೆರಡಕ್ಕೂ ಕೂಡ ನೀವು ಇದರ ಬದಲು ನೀವು ಬೇರೆನೂ ಕೂಡ ನೀವು ಇದರಲ್ಲಿ ನೀವು ಬರಿಬೋದು. ಅದಾದಮೇಲೆ ಆ್ಯಕ್ಟಿವಿಟಿ 2ಅಲ್ಲಿ ಕಂಪ್ಲೀಟ್ ದ ಡಯಲಾಗ್ ಅಂತಿದೆ. ಇಲ್ಲಿ ಸಂಜೀವ್ ಅನ್ನೋರು ಶುಭಾ ಅನ್ನೋರ ಜೊತೆ ಮಾತಾಡ್ತಿದ್ದಾರೆ. ಇಲ್ಲಿ ನೀವು ಸಿಂಪಲ್ಲಾಗಿ ಏನು ಹಾಯ್ ಮತ್ತು ನೈಸ್ ಅಂತ ನೈಸ್ ಟು ಮೀಟ್ ಯು ಅಂತ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 12ರಲ್ಲಿ ಅದರ ಕಂಟಿನ್ಯೂಯೇಷನ್ ಇದೆ. ನೈಸ್ ಟು ಮೀಟ್ ಯು ಟು ಟ್ರೈ ಟು ಆ್ಯಕ್ಟ್ ಡೈಲಾಗ್ ವಿತ್ ಯುವರ್ ಫ್ರೆಂಡ್. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಇದೇ ಥರ ನೀವು ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಹೋಮ್ ಫನ್ ಅಂತಿದೆ. ಗ್ರೀಟ್ 2 ಪೀಪಲ್ ಅಟ್ ಹೋಮ್ ಇನ್ ಇಂಗ್ಲೀಷ್, ರೈಟ್ ವಾಟ್ ಯು ಸೆಡ್ ಹಿಯರ್. ನೀವು ಇಂಗ್ಲೀಷಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ಬೇಕಾದ್ರೆ ಏನೆಲ್ಲ ಮಾತಾಡ್ತೀರೋ ಆ ಒಂದು ಸೆಂಟೆನ್ಸ್ಗಳನ್ನ ನೀವು ಅಲ್ಲಿ ಬರಿಬೋದು. ಇದನ್ನೇ ಬರಿಬೇಕು ಅಂತಿಲ್ಲ, ನೀವು ಏನು ಮಾತಾಡ್ತೀರೋ ಅದನ್ನು ಕೂಡ ನೀವು ಅಲ್ಲಿ ಬರೀರಿ. ಇದು ಪೇಜ್ ನಂಬರ್ 12ಗೆ ಕಂಪ್ಲೀಟ್ ಆನ್ಸರ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮರುಸಿಂಚನ ವರ್ಕ್ ಬುಕ್, ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಒಂದು ವರ್ಕ್ ಬುಕ್ದು ಆನ್ಸರ್ ಕೂಡ ನಾನು ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.